ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪುನೀತ್ ಕೆರೆಹಳ್ಳಿಯವರೇ, ನಾನಿವತ್ತು ಸೌಜನ್ಯ ಪರ ಎಲ್ಲ ಹೋರಾಟಗಾರರ ಪರವಾಗಿ ಮತ್ತು ನಮ್ಮ ಯೂಟ್ಯೂಬರ್ಸ್, ನೀವು ಕೇವಲವಾಗಿ ಹೇಳ್ತೀರಲ್ಲ ಯಾವಾಗಲೂ, ಎಲ್ಲಿಂದ ತಗೊಬಂದ್ರಿ, ಎಲ್ಲಿಂದ ಬಂತು ನ್ಯೂಸು, ಯೂಟ್ಯೂಬಾ ಅಂತ ಅವರೆಲ್ಲರ ಪರವಾಗಿ ನಾನು ಕೆಲವೊಂದು ಮಾತನ್ನು ಹೇಳೋಕ್ಕೆ ನಿಮಗೆ ಇಷ್ಟಪಡ್ತೇನೆ. ನಮ್ಮ ಅನಿಸಿಕೆ, ನಮ್ಮ ಅಭಿಪ್ರಾಯಗಳನ್ನ ನಿಮಗೆ ಹೇಳೋದು ನಮ್ಮ ಕರ್ತವ್ಯ. ಯಾಕೆ ಅಂದರೆ ನೀವು ಕೂಡ ಹಾಗೆ ಎಲ್ಲ ಕಡೆ ನಿಮ್ಮ ಅನಿಸಿಕೆಗಳನ್ನ ನೀವು ಹೇಳ್ಕೊಳ್ತಾ ಇದ್ದೀರಲ್ಲ, ಹಾಗೆ ಆ ಅಧಿಕಾರ ಕೂಡ ನಮ್ಮ ಒಪಿನಿಯನ್ನ ನಾವು ಹೇಳೋಕ್ಕೆ ನಮಗೂ ಕೂಡ ಪೂರ್ಣ ಪ್ರಮಾಣದ ರೈಟ್ಸ್ ಇದೆಯಲ್ಲ. ಹಾಗಾಗಿ ಏನಪ್ಪ ಅಂದರೆ, ಲಾಸ್ಟ್ ವೀಕು ಸ್ವಲ್ಪ ಟೈಮ್ ಹಿಂದೆ ಬಂದ್ರಿ, ಸೂಲಿಬೆಲೆ ಅವ್ರ ಪರವಾಗಿ ಮಾತಿಗೆ ನಿಂತ್ರಿ. ನಮ್ಮ ಸೂಲಿಬೆಲೆ ಅವರಿಗೆ ಮಹೇಶ್ ಅಣ್ಣವರು ಹಾಗಂದರು ಹೀಗಂದರು, ಸೂಳೆ ಮಗ ಅಂದರು, ಅವ್ರ ತಾಯಿಗೆ ಅವಮಾನ ಆಯಿತು, ಅವರ ಹುಟ್ಟಿಗೆ ಅವಮಾನ ಆಯಿತು, ಅದಾಯಿತು ಇದಾಯಿತು ಅಂತ ಪರ ವಹಿಸ್ಕೊಬಂದ್ರಿ. ಅದಕ್ಕೆಲ್ಲ ನಾವೆಲ್ಲ ಯಾವ ಥರ ಬೇಕೋ ಎಲ್ಲ ನಾವು ಆನ್ಸರ್ ಮಾಡಿದ್ವಿ, ಆಯಿತಾ? ಅದನ್ನು ಕೂಡ ಕೇಳಿಕೊಂಡು ಸುಮ್ಮನೆ ಇದ್ರಿ. ಮತ್ತು ಬೇರೆ ಬೇರೆ ವಿಷಯದಲ್ಲಿ ಮೂಗು ತೂರಿಸ್ತಾ ಇದ್ರಿ, ಮತ್ತು ಹಾಗಾಗಿ ಸುಮ್ಮನಾದ್ರಿ. ಓಕೆ, ಫೈನ್. ಮತ್ತು ಈಗ ಬಂದಿದ್ದೀರಾ ಯಾವುದ್ರ ಪರ? ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ಬಂದಿದ್ದೀರಾ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ. ನಾನೊಂದು ಕೇಳ್ತೀನಿ ಸರ್, ನಿಮಗಿದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ? ಈ ಬಡ್ಡಿ ದಂಧೆ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದಿದ್ದೀರಾ ನೀವು? ಎಲ್ಲ ವಿಷಯಗಳು ಕೂಡ ನಿಮಗೆ ಗೊತ್ತಿದೆಯಾ? ಗೊತ್ತಿದ್ರೆ ನೀವು ಈ ಥರ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಹೇಳಿ. ಮೊನ್ನೆ ಯಾರೋ ನಿಮಗೆ ಫೋನ್ ಮಾಡ್ತಾರೆ, ನಾನು ನೋಡ್ತಾ ಇರ್ತೀನಿ ನೀವು ಮಾಡೋ ಒಂದೊಂದು ಪೋಸ್ಟು, ಒಂದೊಂದು ಇದು, ನೀವು ಎಲ್ಲೆಲ್ಲಿ ಮಾತಾಡ್ತಾ ಇದ್ದೀರಾ, ನಿಮ್ಮ ಕಡೆಯವರು ಯಾರು ಪೋಸ್ಟ್ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ, ನಾನು ನೋಡ್ತಾ ಇರ್ತೀನಿ. ಮತ್ತು ಕೆಲವೊಬ್ರಿಗೆ ಆನ್ಸರ್ ಮಾಡ್ತಾ ಇರ್ತೀರಲ್ಲ ನೀವು. ಹಾಗೆ ಏನಂತ ಅಂದರೆ, ಒಬ್ಬರು ನಾರ್ತ್ ಸೈಡ್ ಅವರು ಫೋನ್ ಮಾಡಿದ್ರು ನಿಮಗೆ, ಸರ್ ಬಡ್ಡಿ ದಂಧೆ ಪರವಾಗಿ ನೀವು ಬ್ಯಾಟಿಂಗ್ ಮಾಡ್ತಾ ಇದ್ದೀರಲ್ಲ, ಅದರಲ್ಲಿ ನೋಡಿ ಮೊನ್ನೆ ಒಬ್ಬರು ಲೇಡಿ ಬಂದರು, ಸಾಲ ವಸೂಲಿ ಮಾಡೋರು, ಒಂದು ಹೆಂಗಸಿನ ಮೇಲೆ ಆದಷ್ಟು ದಬ್ಬಾಳಿಕೆ ಮಾಡಿದರು, ನಿನಗೆ ದುಡ್ಡು ಕಟ್ಟೋಕ್ಕಾಗಿಲ್ಲ ಅಂದರೆ ನಿನ್ನ ಮಿಂಡನ ಜೊತೆ ಕಟ್ಟಿಸು ಅಂತ ಹೇಳಿದ್ರು ಅಂತ. ಆಗ ನೀವು ಏನಂತ ಹೇಳಿದ್ರಿ? ಮಾತನ್ನು ಅಲ್ಲೇ ಬಿಟ್ರಿ. ಯಾಕೆ? ಮಿಂಡ ಗಿಂಡ ಅಂತೆಲ್ಲ ಹೇಳುವಾಗ ನಿಮ್ಮ ಧರ್ಮಕ್ಕೆ ಅವಮಾನ ಆಗಿರ್ಲಿಲ್ವಾ? ನಿಮ್ಮ ಕಡೆಯವರೇ ಹೇಳಿದ್ದು. ನಿಮ್ಮ ಕಡೆಯವರು ಅಂತ ಹೇಳಿದ್ರೆ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ದುಡ್ಡು ವಸೂಲಿ ಮಾಡ್ತಾರಲ್ಲ ಬಡ್ಡಿಕೋರರು, ಅವರೇ ಹೇಳಿದ್ದು. ಅವಳು ಒಂದು ಹೆಣ್ಣಾಗಿ ಹೀಗೆ ಮಾತಾಡಿದ್ಲು ಅಂತ ನಿಮಗೆ ಒಬ್ಬ ವ್ಯಕ್ತಿ ನಿಮಗೆ ಫೋನ್ ಮಾಡಿ ಹೇಳುವಾಗ ನೀವೇನಂತ ಕೇಳಿದ್ರಿ? ಹೌದಾ ಹೌದಾ, ದುಡ್ಡು ತಗೊಳ್ಳುವಾಗ ಚೆನ್ನಾಗಿತ್ತಾ, ಅದು ಇದು ಅಂತ ಹೇಳಿಬಿಟ್ಟು. ಅದು ಓಕೆ. ಮತ್ತು ಯಾರೋ ಒಬ್ಬರು ನಿಮಗೆ ಫೋನ್ ಮಾಡಿದ್ರು, ಪುನಃ ಮನೆಗೆ ನುಗ್ತಾರೆ, ಇಷ್ಟೆಲ್ಲ ಬಡ್ಡಿ ತಗೋತಾ ಇದ್ದಾರೆ, ನಮಗೆ 1 ವೀಕು 2 ವೀಕು ಟೈಮ್ ಕೊಡಿ ಅಂದರೆ ಕೇಳ್ತಾ ಇಲ್ಲ, ತುಂಬ ಹಿಂಸೆ ಕೊಡ್ತಾರೆ, ಆಮೇಲೆ ನಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ, ಎಷ್ಟು ಕಟ್ಟಿದ್ವಿ ಏನು ಎತ್ತು, ಇನ್ಶೂರೆನ್ಸ್ದಾಗಲಿ ಪ್ರತಿಯೊಂದು ನಮಗೆ ರಸೀತಿ ಸಿಗ್ತಾ ಇಲ್ಲ, ಓವರಾಗಿ ಬಡ್ಡಿ ತಗೋತಾ ಇದ್ದಾರೆ ಅಂತ ಹೇಳುವಾಗ ನೀವೇನು ಹೇಳಿದ್ರಿ? ಹೌದಾ, ಹಾಗೆಲ್ಲ ತಗೊಳ್ಳಲ್ಲ, ಒಂದು ಕೆಲಸ ಮಾಡಿ, ಸಾಲ ತಗೊಳ್ಳುವಾಗ ನಿಮಗೆ ಚೆನ್ನಾಗಿತ್ತಾ, ಅದನ್ನೆಲ್ಲ ನನಗೆ ವಾಟ್ಸಪ್ ಮಾಡಿಬಿಡಿ. ಪುನೀತ್ ಸರ್, ಸಾಲದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಲಕ್ಷಾಂತರ ಜನ ಸಾಲ ತಗೊಂಡವ್ರೆ, ಎಲ್ಲರೂ ಇದೇ ಥರ ನಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ನಿಮಗೆ 1,00,000 ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತಾರೆ ಎಲ್ಲನೂ, ನೀವು ಕುತ್ಕೊಂಡು ನೋಡ್ತಾ ಕೂರ್ತೀರಾ? ನಿಜವಾಗಿ ನೋಡ್ತೀರಾ? ನಿಜವಾಗಿ ನ್ಯಾಯ ಕೊಡಿಸ್ತೀರಾ? ಎಷ್ಟು ವರ್ಷ ನೋಡ್ತೀರಾ? ಎಷ್ಟು ವರ್ಷದವರೆಗೆ? ಯಾರಾದರೂ ನಿಮ್ಮ ಪ್ರಕಾರನೇ ಒಬ್ಬ ಸುಳ್ಳು ಹೇಳ್ತಾನೆ, ಇಬ್ಬರು ಸುಳ್ಳು ಹೇಳ್ಬೋದು, ಇಡೀ ಎಲ್ಲ ಸುಳ್ಳು ಹೇಳ್ಕೊಂಡು ಬರ್ತಾರಾ? ಮೊದಲು ಯಾವುದೇ ವಿಷಯಗಳಿಗೆ ನೀವು ಏನೋ ನೀವೊಂದು ಹೆಸರು ತಗೋಬೇಕು, ಏನೋ ಮಾಡಬೇಕು, ನೀವು ಹೇಳ್ತೀರಲ್ಲಪ್ಪ ಯೂಟ್ಯೂಬರ್ಸು ಅವರು ಇವರೆಲ್ಲ ಗಂಜಿಗಳು ಅಂತ. ನೀವೆಲ್ಲ ಏನು ಬಿಸ್ಕೆಟ್ಗಳ? ನೀವೆಲ್ಲ ಬಿಸ್ಕೆಟ್ ಗಿರಾಕಿಗಳ? ಒಬ್ಬರು ನಿಮ್ಮ ಹಿತೈಷಿಗಳು ಇನ್ನೊಬ್ಬರು ಹೇಳ್ತಾಯಿದ್ರು, ವಸಂತ್ ಗಿಳಿಯರ್ ಸರ್,
ನಿಮಗೊಂದು ಮಾತು ಹೇಳ್ತೀನಿ. ಒಂದು ದಿನ ನೀವು ಹೇಳಿದ್ರಿ ಹೀಗೆ ಕೂತ್ಕೊಂಡು, ಬಟ್ಟಲು ಅನ್ನಕ್ಕೆ ಬೇಡವರು, ಬಟ್ಟಲು ಗಂಜಿಗೆ ಬೇಡವರು, ನೀವೇನಕ್ಕೆ ಬೇಡ್ತೀರಾ? ಯಾರ ಪರ ನಿಂತಿದ್ದೀರಾ? ನಿಮ್ಮ ಉದ್ದೇಶ ಏನು? ಯಾರ ಪರ ನಿಂತ್ಕೊಂಡಿದ್ದೀರಾ? ಮತ್ತು CT ರವಿ ಅವ್ರಿಗೂ ಕೂಡ ಹೇಳ್ತೀನಿ ನಾನು, ಸರ್ ನಿಮಗಿದೆಲ್ಲ ಕರೆಕ್ಟಾಗಿ ಕೂಲಂಕುಷವಾಗಿ ವಿಷಯ ಗೊತ್ತಿಲ್ಲ. ಯಾರೇ ಆಗಲಿ ಒಂದು ಮಾತಾಡುವಾಗ ಇದು ಏನಾಗ್ತಾ ಇದೆ, ಎಂತ ಆಗ್ತಾ ಇದೆ ಇದು ತಿಳ್ಕೊಬಿಟ್ಟು ಆಮೇಲೆ ನೀವು ಯಾರು ಮೋಸ ಮಾಡ್ತಾ ಇದ್ದಾರೆ, ಯಾರು ಇದು ಮಾಡ್ತಿದ್ದಾರೆ ಅದ್ರ ಪರವಾಗಿ ನೀವು ಮಾತಾಡಿ. ನಮ್ಮದೇನೋ ಪ್ರಾಬ್ಲಮ್ ಇಲ್ಲ. ಪ್ರತಿ ಮನೆಯಲ್ಲೂ ಸ್ವಾಮಿ, ಪ್ರತಿ ಮನೆಯಲ್ಲೂ ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದಾರೆ ಈ ಥರ ಬಡ್ಡಿ ದಂಧೆಯಿಂದ. ಎಷ್ಟು ಯಾವ ಮಟ್ಟಿಗೆ ಅನುಭವಿಸ್ತಿದ್ದಾರೆ ಅಂದರೆ ಮನೆ ಮಠ ಎಲ್ಲನೂ ಮಾರ್ಕೊತಾ ಇದ್ದಾರೆ. ಕೂಲಿ ಮಾಡಿ 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 ಹೊಟ್ಟೆಗಿದೆಯೋ ಬಟ್ಟೆಗಿದೆಯೋ ಅದು ಸೆಕೆಂಡ್ರಿ, ಬಡ್ಡಿ ಮಾತ್ರ ಕಟ್ತಾ ಇದ್ದಾರೆ. ಇವತ್ತೊಬ್ಬಳು ಯಾರೋ ಒಬ್ಬರು ನೇತ್ರ ಅಂತ ಹೇಳಿ ನಳಿನಿ ಮೋಸ್ಟ್ಲಿ ಅವರೊಂದು ವಿಡಿಯೋ ಬಿಟ್ಟಿದ್ದಾರೆ ಶೃಂಗೇರಿಯಿಂದ. ಅವರು ನೋವನ್ನ ಎಲ್ಲಾದರೂ ಕೇಳಿದ್ದೀರಾ ಪುನೀತ್ ಅವರೇ ನೀವು? ಯಾಕೆ ನೀವು ರೆಸ್ಪಾನ್ಸ್ ಮಾಡ್ತಾ ಇಲ್ಲ? ನೀವು ರೆಸ್ಪಾನ್ಸ್ ಮಾಡಬೇಕಲ್ಲ. ನೀವು ತುಂಬ ದೊಡ್ಡ ಹೋರಾಟಗಾರರಲ್ವಾ, ಎಲ್ಲರ ಪರ ಇದ್ದೀರಾ. ನೀವು ಸತ್ಯವಂತರು, ಧರ್ಮವಂತರು, ನೀತಿವಂತರು. ನೀವು ಪರ ನಿಲ್ಲಬೇಕಲ್ಲ. ಯಾರವರಿಗೆ ಅಷ್ಟು ಅವ್ರು ಹೇಳ್ತಿದ್ದಾರಲ್ಲ, ನಾನು ಸೂಸೈಡ್ ಮಾಡ್ಕೊಳ್ತೀನಿ ಬರ್ದಿಟ್ಬಿಟ್ಟು ಅಂತ ಹೇಳ್ತಿದ್ದಾರಲ್ಲ, ನೀವು ನಿಂತ್ರ ಪರ? ಒಂದಂತೂ ತಿಳ್ಕೊಳ್ಳಿ, ಅವ್ರುಗಳೆಲ್ಲ ಕಣ್ಣೀರು ಒರ್ಸೋಕ್ಕೆ ಪಣ ತೊಟ್ಟು ನಿಂತಿರೋದು ನಮ್ಮಂಥ ಹೋರಾಟಗಾರರು ಲಕ್ಷಾಂತರ ಜನ ಇದ್ದೀವಿ, ಆಯಿತಾ? ಯಾಕೆ ಇದ್ದಕ್ಕಿದ್ದಾಗೆ ಮಹೇಶ್ ಅಣ್ಣವ್ರ ವಿಷಯ ಅಲ್ಲೇ ಸ್ಟಾಪ್ ಮಾಡಿಬಿಟ್ರಿ? ಉಗಿತಾ ಇದ್ರಿ, ಯಾವಾಗಲೂ ಉಗಿತಾ ಇದ್ರಲ್ಲ, ಯಾಕೆ? ಎಲ್ಲರೂ ಮೆಸೇಜ್ ಎಲ್ಲರೂ ಅವ್ರ ಪರ, ಮಹೇಶ್ ಅಣ್ಣನ ಪರ ನಿಂತಾಗ ನಿಮಗೆ ಭಯ ಶುರುವಾಯ್ತಾ? ಉಸಿರು ಬರ್ತಾ ಇಲ್ವಾ? ಒಂದಂತೂ ಹೇಳ್ತೀನಿ ಪುನೀತ್ ಸರ್, ನೀವೊಂದು ಇದು ತಿಳ್ಕೊಳ್ಳಿ. ಏನಪ್ಪ ಅಂದರೆ, ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಗ್ರಾಮಾಭಿವೃದ್ಧಿ ಯೋಜನೆ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ. ಅದಾದಮೇಲೆ NRML ಅಂತ ಬ್ಯಾಂಕಿಂದ ಯೋಜನೆ, ಹಾಗಂದರೆ ಏನು ಅಂತ ಅದನ್ನು ತಿಳ್ಕೊಳ್ಳಿ. ಬ್ಯಾಂಕ್ BC ಅಂದರೆ ಏನು ಅಂತ ತಿಳ್ಕೊಳ್ಳಿ, ಆಯಿತಾ? NRLM ಅಂತ ಹೇಳೋದು ಕೇಂದ್ರ ಸರ್ಕಾರದಿಂದ ಬಡಬಗ್ಗರಿಗೆ, ಹಿಂದುಳಿದ ಊರುಗಳಿಗೆ, ಇಂಥ ಊರಿಗೆಲ್ಲ ಅತಿ ಕಮ್ಮಿ ಬಡ್ಡಿ ದರದಲ್ಲಿ ಸಾಲನ ಕೊಡ್ತಾ ಇರೋದು ಕೇಂದ್ರ ಸರ್ಕಾರದಿಂದ. ಅದು ಅಲ್ಲಿಂದ ಏನೋ ಬರುತ್ತೆ, ಇಲ್ಲಿ ದಲ್ಲಾಳಿಗಳು ಜಿಗಣೆ ಥರ ಹೀರ್ತಾ ಇದ್ದಾರೆ. ಮತ್ತಿನ್ನೊಂದು ತಿಳ್ಕೊಳ್ಳಿ, ಆಯಿತಾ? ಪುಸ್ತಕ ಇದೆಯಲ್ಲ ನಿಮ್ಮದು, ಬಡ್ಡಿ ವಸೂಲಾತಿ ಪುಸ್ತಕದಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡು ಬಡ್ಡಿ ದಂಧೆ. ಯಾಕೆ? ಈಗ ಧರ್ಮಕ್ಕೆ ಅವಮಾನ ಆಗ್ತಾ ಇಲ್ವಾ? ಯಾವುದಾದ್ರೂ ಕಾನೂನಲ್ಲಿ ಇದೆಯಾ ದೇವ್ರ ಹೆಸರು ಇಟ್ಕೊಬಿಟ್ಟು ಬಡ್ಡಿ ವಸೂಲಿ ಮಾಡಬೇಕು ಅಂತ? ಇದು ಕಾನೂನು ಬಾಹಿರ ಅಂತ ನಿಮಗೆ ಗೊತ್ತಾಗ್ತಾ ಇಲ್ವಾ? ಇನ್ಶೂರೆನ್ಸ್ ಅಂತ ಇದೆ, ಸಬ್ಸಿಡಿ ಅಂತ ಇದೆ. ಎಷ್ಟು ಜನಕ್ಕೆ ಸಬ್ಸಿಡಿ ಸಿಗ್ತಾ ಇದೆ? ಇನ್ಶೂರೆನ್ಸು ಬಾಂಡ್ ಪೇಪರ್ ತಗೊಂಡು ಬ್ಯಾಂಕಿಗೆ ಹೋದರೆ ಬ್ಯಾಂಕ್ ಅವ್ರು ಹೇಳ್ತಾರೆ ಇದು ಏನೂ ಯೂಸ್ ಇಲ್ಲ. ಬಾಂಡ್ ಪೇಪರ್ ಏನು ಅಂತ ಕೇಳ್ತೀರಾ? ಸಾಲ ಕೊಟ್ಟಿರ್ತಾರಲ್ಲ, ಸಾಲ ಕೊಟ್ಟಿರೋದಕ್ಕೆ ಕಂಪ್ಯೂಟರಲ್ಲಿ ಟೈಪ್ ಮಾಡ್ಕೊಬಿಟ್ಟು ಜೆರಾಕ್ಸ್ ಕಾಪಿ ತೊಗೊಂಡು ಅದಕ್ಕೊಂದು ಸೀಲು ಸೈನು ಹಾಕೋಬಿಟ್ಟು ಬ್ಯಾಂಕ್ ಅವ್ರ ಹೆಸರು ಹಾಕೋಬಿಟ್ಟು ಹೋಗೋದು. ಬ್ಯಾಂಕಿಗೆ ಹೋದ್ರೆ ಈಗ ಸಾಲ ಅದು ಇದು ಕಷ್ಟ ಕಾಲಕ್ಕೆ ಬೇಕಂತಲ್ವಾ 20 ರೂಪಾಯಿ 30 ರೂಪಾಯಿ 40 ರೂಪಾಯಿ ವಾರ ಇನ್ಶೂರೆನ್ಸ್ಗೆ ಅಂತ ಕಟ್ತಾ ಇರೋದು. ಅದ್ರ ಮೇಲೆ ಅವರು ಸಾಲ ತಗೋಬೇಕಲ್ವಾ? ಇನ್ಶೂರೆನ್ಸ್ ದುಡ್ಡು ನಮ್ದಿದೆ ಅಂದರೆ ಬ್ಯಾಂಕ್ ಸಾಲ ಕೊಡಬೇಕು. ಯಾಕೆ ಕೊಡ್ತಾ ಇಲ್ಲ ಬ್ಯಾಂಕ್ ಯಾಕೆ ಕೊಡ್ತಾ ಇಲ್ಲ? ಇಲ್ಲಿ ನಮ್ದೇನೂ ನಡೆಯಲ್ಲ, ಇದು ಯೂಸ್ ಇಲ್ಲ. ಪ್ರತಿಯೊಂದು ನಾನು ಇನ್ಶೂರೆನ್ಸ್ LIC ಕಟ್ತಾ ಇದ್ದೀನಿ, ಫೋನಲ್ಲಿ ಹೊಡೆದ್ರೆ ಸಾಕು ಪಟ್ಟಂತ ತೋರಿಸುತ್ತೆ ಏನು ಅಂತ. ಯಾಕೆ ಇದರಲ್ಲಿ ಸಿಗ್ತಾ ಇಲ್ಲ? ಯಾಕೆ ಸಿಗ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಪ್ರತಿ ವಾರ ಸಾಲನ ನಗದು ರೂಪದಲ್ಲೇ ಯಾಕೆ ಕಲೆಕ್ಟ್ ಮಾಡ್ತಾರೆ? ಫೋನ್ಪೇ, ಗೂಗಲ್ ಪೇ, ಬ್ಯಾಂಕಿಂಗಿಂದ ಯಾಕೆ ತಗೋತಾ ಇಲ್ಲ? ಇಡೀ ಪ್ರಪಂಚನೇ ಡಿಜಿಟಲ್ ಮಾಧ್ಯಮ ಆಗಿ ಕೂತಿದೆ. ಬ್ಯಾಂಕಿಂಗ್ ಸೇವೆಗಳು ಬೇಜನ್ನು ಒಳ್ಳೊಳ್ಳೆ ಆಫರ್ಗಳು ಕೊಟ್ಟುಬಿಟ್ಟು ಜನಕ್ಕೆ ಆರಾಮಾಗಲಿ, ಈಸಿ ಆಗಲಿ ಅಂತ ಪ್ರತಿ ಯಾವ ವಿಧಕ್ಕೂ ಈಗ ನಮಗೆ ಕಾನೂನು ಪ್ರಕಾರ ನಾವು ಹೋಗ್ತೀವಿ ಅಂತ ಹೇಳಿದ್ರು ನಮಗೆ ಬೇಕಾಗಿರೋದು ಬ್ಯಾಂಕಿಂಗ್ ಡಿಜಿಟಲ್. ಇಲ್ಲ ಡಿಜಿಟಲ್ ಇದರಲ್ಲಿ ನಾವೇನಾದರೂ ಫೋನ್ಪೇ ಮಾಡಿದ್ದೀವಾ, ಗೂಗಲ್ ಪೇ ಮಾಡಿದ್ದೀವಾ, ಬೇರೆ ಏನಾದರೂ ಮಾಡಿದ್ದೀವಾ? ಅಲ್ಲಿ ಬ್ಯಾಂಕಿಂಗ್ ಮುಖಾಂತರ ವ್ಯವಹಾರ ಆಗಿದೆ ಅಂತ ಕೇಳುತ್ತೆ. ಯಾಕೆ ತಗೋತಾ ಇಲ್ಲ?
ವಾರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳು ಬಡ್ಡಿ ಹೋಗ್ತಾ ಇದೆ. ಆಯಿತಾ? ರಕ್ತನ ಹೀರ್ತಾ ಇದ್ದಾರೆ. ಇದನ್ನೆಲ್ಲ ನೀವು ತಿಳ್ಕೊಳ್ಳಿ. ಬಿ ಸಿ ಅಂತ ಅಂದರೆ ಬ್ಯಾಂಕ್ ಏಜೆಂಟು. ಅವರಿಗೆ ಅವರು ಸುಪರ್ದಿಲಿ ಒಂದಿಷ್ಟು ಪ್ಲಸ್ ಸ್ಥಳಗಳಿರುತ್ತೆ. ಅಲ್ಲಿವರೆಗೆ ಅವ್ರದ್ದು ಅಧಿಕಾರ ಆಗಲಿ ಅವ್ರದ್ದು ವಿಸ್ತಾರ ಇರುತ್ತೆ. ಅಲ್ಲಿವರೆಗೆ ಅವರು ಇಲ್ಲಿ ಆಗು ಹೋಗುಗಳನ್ನ ಜನರಿಗೆ ತಿಳಿಸಿ ಮಾಡಿ ಬ್ಯಾಂಕ್ ಯೋಜನೆಗಳೇನೋ, ಉಪಯೋಗ ಏನು, ಲಾಭ ಏನು, ನಷ್ಟ ಏನು, ಏನಾಯಿತು ಏನಾಗಿಲ್ಲ ಅನ್ನೋದನ್ನ ಎಲ್ಲ ಏಜೆಂಟು ತಿಳಿಸ್ಬೇಕು. ಏನು ಮಾಡ್ತಿದ್ದಾರೆ ಏಜೆಂಟು? ಬರ್ತಾರೆ, ಮಾಡ್ತಾರೆ, ಈ ಥರ ಪಾಪ ಬಡವ್ರ ಬಗ್ಗರಿಗೆ ಕೊಡ್ತಾರೆ. ಕೊಟ್ಬಿಟ್ಟು ನೀನು ಅವನ ಹತ್ರ ಹೋಗಿ ಕಟ್ಟು, ಇವನ ಹತ್ರ ಹೋಗಿ ಕಟ್ಟು, ನಿನ್ನ ಮನೆ ಮಾರಿ ಕಟ್ಟು, ನಿನ್ನ ಹೆಂಡತಿ ಮಕ್ಕಳ ಮೇಲೆ ಮೈ ಮೇಲಿರೋ ಒಡವೆ ಮಾರಿ ಕಟ್ಟು, ದನ ಕರು ಮಾರಿ ಕಟ್ಟು, ಲಾಸ್ಟಿಗೆ ಆಗಿಲ್ಲ ಅಂದರೆ ಊರು ಬಿಡು, ಇಲ್ಲ ಸೂಸೈಡ್ ಮಾಡ್ಕೊ. ಇದನ್ನೆಲ್ಲ ಯಾಕೆ ಕೇಳ್ತಾ ಇಲ್ಲ ಸರ್ ನೀವೆಲ್ಲ? ನೀವೊಂದು 4-5 ಜನ ಬ್ಯಾಟಿಂಗ್ ಮಾಡ್ತಾ ಇದ್ದೀರಲ್ಲ ಈಗ ಹೊಸದಾಗಿ, ನೀವೆಲ್ಲ ಕೇಳಬೇಕಲ್ವ ಇದನ್ನು? ಆಗಿಂದ ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ರಲ್ಲ, ನಾವೆಲ್ಲ ಅಂಥವ್ರು ಇಂಥವ್ರು ಅದು ಇದು ಅಂತ ಹೇಳಿಬಿಟ್ಟು. ನೀವೆಲ್ಲ ನಿಜವಾಗಿ ಸೌಜನ್ಯ ಹೋರಾಟಗಾರರ, ಸೌಜನ್ಯ ಪರ ಹೋರಾಟಗಾರರ ನೀವು? ಯಾರಿಗೆ ಇದೆಲ್ಲ ಮಾಡಿಕೊಡ್ತಾ ಇದ್ದೀರಾ? ಯಾರು ಬಾಯಿ ಮುಚ್ಚೋಕ್ಕೆ ನೋಡ್ತಾ ಇದ್ದೀರಾ? ನಿಜವಾಗಿ ನಿಮ್ಮ ಕೈಯಲ್ಲಿ ಆಗುತ್ತಾ? ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಮೊನ್ನೆ ಒಂದು ಸಭೆ ಆಯಿತು ಧರ್ಮಸ್ಥಳ ಅನ್ನೋ ಗ್ರಾಮದಲ್ಲಿ. ಒಂದು ಸಭೆ ಆಯಿತು. ಸಭೆ ಕರೆದ್ರು, ಆಯಿತು ಅಲ್ಲ ಕರೆದ್ರು. ಫೋರ್ಸ್ಫುಲ್ಲಾಗಿ ಬಸ್ಸು ಟಿಕೆಟ್, ಬಸ್ಸಿಗೆ ದುಡ್ಡು, ಅದು ಇದು ಎಲ್ಲ ಕೊಟ್ಟು ಬಸ್ಸನ್ನೇ ಕಳಿಸಿದ್ರು. ಊಟ ಗೀಟ ಎಲ್ಲ ಕೊಟ್ಬಿಟ್ಟು ಕರೆಸ್ಕೊಬಿಟ್ಟು ಒಬ್ಬರಾದ್ರು ಅಲ್ಲಿ ಸ್ಪೀಚ್ ಮಾಡುವಾಗ ಸೌಜನ್ಯನ ಪರ ಮಾತಾಡಿದ್ರ? ಏನಂತ ಪ್ರಮಾಣ ಅಲ್ಲಿ? ಇದೆಲ್ಲ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಅಲ್ಲಿ ಆ ಸಭೆಯಲ್ಲಿ ಏನಂತ ಅಂದರೆ, ಧರ್ಮಸ್ಥಳ ಕ್ಷೇತ್ರಕ್ಕೆ, ದೇವ್ರ ಹೆಸರಿಗೆ, ಧರ್ಮಕ್ಕೆ ಕಳಂಕ ತರೋವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ದೇವರು ನೋಡ್ಕೊಳ್ಳಿ. ನಾವು ನ್ಯಾಯವಾಗಿ ಬಡ್ಡಿ ಎಲ್ಲ ಕೊಡ್ತಾ ಇದ್ದೀವಿ, ಅದಕ್ಕೆಲ್ಲ ಮಣ್ಣಾಗ್ತಾ ಇದ್ದಾರೆ. ಅವರೆಲ್ಲ ಸರ್ವನಾಶ ಆಗಲಿ, ಅದಾಗಲಿ ಇದಾಗಲಿ, ನಾವು ನ್ಯಾಯವಾಗಿ ಇದ್ದೀವಿ. ಈ ಥರ ಹೇಳಿಬಿಟ್ಟು 5 ನಿಮಿಷ 10 ನಿಮಿಷ ಅಲ್ಲಿ ಧ್ಯಾನ ಮಾಡೋದು. ದುಡ್ಡು ಕೊಟ್ಕೊಂಡು. ಒಂದಂತೂ ತಿಳ್ಕೊಳ್ಳಿ, ನೀವು ಅಲ್ಲಿ ಕರ್ಸ್ಕೊಂಡು ಎಲ್ಲ ಸಭೆ ಎಲ್ಲ ಮಾಡ್ಕೊಂಡಿರ್ಬೋದು. 99% ಜನ ಸೌಜನ್ಯನ ಪರನೇ ಮನಸ್ಸಲ್ಲಿ ಬೇಡ್ಕೊಂಡಿರ್ತಾರೆ. ಪಾಪ ಗತಿ ಇಲ್ಲದಕ್ಕೆ ನೀವು ಹೇಳಿದ್ದು ಕೇಳಿ ಹ್ಞೂ ಬಸವ, ಬಸವ ಅಂತ ತಲೆ ಬಸವನ ಥರ ಆಡಿಸಿರ್ತಾರೆ ಅಷ್ಟೇ. ಆಯಿತಾ? ನೀವು ನಿಜವಾಗಿ ಹೋರಾಟಗಾರರಾಗಿದ್ದರೆ ಆಯಿತು, ಇದರಲ್ಲಿ ಒಂದು ಸಲ ಆದರೂ ನೀವು ಹೇಳ್ಬೋದಿತ್ತು, ನಮ್ಮ ಕಡೆಯಿಂದ ಏನೂ ತಪ್ಪಾಗಿಲ್ಲ, ನಮ್ಮ ದಣಿಗಳ ಮೇಲೆ ಎಲ್ಲ ಜನ ಅನುಮಾನದಿಂದ ನೋಡ್ತಾ ಇದ್ದಾರೆ, ಮತ್ತು ಈ ಕುಟುಂಬಕ್ಕೂ ಸೌಜನ್ಯನ ಕೊಲೆ ಪ್ರಕರಣಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ಮತ್ತು ರೇಪಿಸ್ಟು ಇಂಥವರು ಸಿಕ್ಕುವಾಗ ಆದಷ್ಟು ಬೇಗ ಸಿಗೋ ಹಾಗಾಗಲಿ, ಸೌಜನ್ಯನ ಆತ್ಮಕ್ಕೆ ಶಾಂತಿ ಸಿಗಲಿ, ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದು ಬೇಗ ಎಲ್ಲ ಒಂದು ನ್ಯಾಯ ಸಿಗಲಿ, ಜಸ್ಟಿಸ್ ಸಿಗಲಿ ಅಂತ ಒಂದು ಸಲ ಆದರೂ ನೀವು ಅಂದಿದ್ರೆ ಜನ ಇನ್ನೂ ಎಲ್ಲೋ ಇಡ್ತಾ ಇದ್ರು. ನಿಮ್ಮ ಉದ್ದೇಶ, ನಿಮ್ಮ ಮೇಲೆ ಬಂದಿರೋ ಇದನ್ನು ನೀವು ಈ ಥರದಲ್ಲೆಲ್ಲ ಏನಾದರೂ ದೂರ ಅದ್ರ ಅವಶ್ಯಕತೆ ಏನಿದೆ? ಈ ಥರ ಯಾರಾದರೂ ಕೇಳಿದ್ರ? ಎಲ್ಲೋಗಿದ್ರಿ ಮಹಾಪ್ರಭುಗಳೇ ನೀವೆಲ್ಲರೂ? 4-5 ಜನ ಕೇಳಿದ್ರಾ? ಪ್ರತಿ ಮನೇಲೂ ಒಬ್ಬೊಬ್ಬರಲ್ಲ 4-5 ಜನ ಸೌಜನ್ಯನ ಪರ ಇದ್ದಾರೆ. ನಮ್ಮಲ್ಲಿ ನಾವು ಹೋರಾಟಗಾರರು ಯಾರು ದುಡ್ಡು ಕೊಟ್ಟು ಬಸ್ ಕೊಟ್ಟು ಎಲ್ಲ ಮಾಡಿ ನಾವು ಕರೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ಊರೇ ಬಂದು ನಿಲ್ತಾರೆ. ಮತ್ತು ಇನ್ನೊಂದು ತಿಳ್ಕೊಳ್ಳಿ, ನೀವು ಇಷ್ಟೋ ಒಳ್ಳೆಯವರಲ್ವಾ, ಇಷ್ಟು ಸಾಚಗಳಲ್ವಾ, ಹೆಣ್ಣಿಗೆ ತುಂಬ ಗೌರವ ಕೊಡೋರಲ್ವಾ, ಹೆಣ್ಣಿನ ಸ್ಥಾನ ಮಾನ ಎಲ್ಲ ನೀವು ಅಲ್ಲಿ ಇಡೋರಲ್ವಾ, ನಾವೆಲ್ಲ ಕಳಿಯೋರಲ್ವಾ. ಮೊನ್ನೆ ನಿಮ್ಮ ಪ್ಲೇಸಲ್ಲೇ PSI ಕಿಶೋರು ಹೆಂಡತಿ ಮೇಲೆ ಆ ಥರ ದೌರ್ಜನ್ಯ ಅಟ್ಟಹಾಸ ಮಾಡಿದ್ನಲ್ಲ, ಆಗ ನಿಮ್ಮ ಕ್ಷೇತ್ರಕ್ಕೆ, ಧರ್ಮಕ್ಕೆ, ನಿಮ್ಮ ಇದಕ್ಕೆ ಆಗ ಕಳಂಕ ಬರಲಿಲ್ವಾ? ಯಾರಾದರೂ ಒಬ್ಬರಾದರೂ ಮಾತಾಡಿದ್ದೀರಾ? ಮಾತಾಡಿದವರೆಲ್ಲ
ನಿಜವಾಗಿ ಸೌಜನ್ಯ ಪರ ಹೋರಾಟಗಾರರು, ನಿಜವಾದ ಗಂಡಸರು, ನಿಜವಾಗಿ ಮಾನ ಮರ್ಯಾದೆ ಇದೆಲ್ಲ ಇರೋರು, ಆತ್ಮವಿಶ್ವಾಸ ಆತ್ಮಗೌರವ ಅಂತ ಹೇಳ್ತಾರಲ್ಲ, ಅದೆಲ್ಲ ಇದ್ದವ್ರು ಮಾತ್ರ ಮಾತಾಡಿದ್ದು, ಹೊಟ್ಟೆ ಹುರ್ಕೊಂಡಿದ್ದು. ಆಯಿತಾ? ನೀವು ನಿಮ್ಮ ಇದೆಲ್ಲ ನಡೆಯಲ್ಲ. ಮುಂಚೆ ಫಸ್ಟೇ ನಾನು ಹೇಳಿದಾಗೆ ಏನೆಲ್ಲ ಆಗ್ತಾ ಇದೆ, ಬಡ್ಡಿ ದಂಧೆ ಹಿಂದೆ ಏನೆಲ್ಲ ನೋವುಗಳಿದೆ, ಕಷ್ಟಗಳಿದೆ, ಕಣ್ಣೀರಿದೆ, ಆಯಿತಾ? ಅದನ್ನೆಲ್ಲ ತಿಳ್ಕೊಳ್ಳಿ. ಅದನ್ನೆಲ್ಲ ತಿಳ್ಕೊಳ್ಳದೆ ಸುಮ್ಮನೆ ನಾನು ಮಾಡ್ತೀನಿ, ನಾನು ಅವ್ರ ಪರ ಬ್ಯಾಟಿಂಗ್ ಮಾಡ್ತೀನಿ ಅಂತ ಬಂದರೆ ಇಲ್ಲಿ ಏನೂ ನಡೆಯಲ್ಲ. ನಡೆಯೋಕ್ಕೆ ನಾವುಗಳೆಲ್ಲ ಬಿಡಲ್ಲ. ನಾವು ಓಪನ್ ಆಗಿ ನಿಂತಿದ್ದೀವಿ ಅವ್ರ ಪರ. ಯಾರು ಕೂಡ ಅನ್ಯಾಯದ ಬಡ್ಡಿ ಕಟ್ಟೋದು ಬೇಡ, ಕಟ್ಟಬೇಡಿ. ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ದೇವರ ದಯದಿಂದ ಭಗವಂತ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ನಾವಂತೂ ಈಗ ಯಾವ ಥರದ್ದು ಈ ಬಡ್ಡಿ ಗಿಡ್ಡಿ ಮತ್ತು ಇದು ಸಂಘ ಗಿಂಗದಲ್ಲಿ ನಾವಿಲ್ಲ ಸ್ವಾಮಿ. ಅದೊಂದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಇರೋರು ಎಲ್ಲ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನೀವು ಯಾರು ಹೆದರ್ಕೋಬೇಡಿ, ಬಡ್ಡಿ ಕಟ್ಟೋಕ್ಕೆ ಹೋಗಬೇಡಿ. ಮನೆಗೆ ನುಗ್ಗೋದು, ಹೆಂಗಸರು ಮಕ್ಕಳನ್ನ ಎಳೆದಾಡೋದು, ಅವಾಚ್ಯ ಶಬ್ದಗಳಿಂದ ಬೈಯೋದು ಎಲ್ಲ ಯಾರು ಮಾಡಿದ್ರು ಸೀದಾ ಸ್ಟೇಷನಿಗೆ ಹೋಗಿ. ನೀವು ಒಬ್ಬರು ಹೋದರೆ ಅವ್ರು 10 ಜನ ಬರಲಿ ಪರವಾಗಿಲ್ಲ, ಎಲ್ಲರ ಮೇಲೂ ಕಂಪ್ಲೇಂಟ್ ಮಾಡಿ. ಏನು ಮಾಡ್ತಾರೆ? ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆ, ಭಯ ಪಡಬೇಡಿ. ಈ ಬಡ್ಡಿ ಕಟ್ಟೋಕ್ಕಾಗದೆ ಊರು ಬಿಡೋದು, ಬೇರೆ ಮಾಡೋದು, ಇನ್ನೊಂದು ಮಾಡೋದು, ಸೂಸೈಡ್ ಮಾಡ್ಕೊಳ್ಳೋದು, ವಿಡಿಯೋ ಮಾಡಿ ಕಣ್ಣೀರು ಹಾಕೋದು ಏನು ಬೇಡ. ಧೈರ್ಯವಾಗಿರಿ. ಕಟ್ಟಲ್ಲ. ನಾವು ದುಡ್ಡು ಕಟ್ಟಬೇಕು ಅಂದರೆ ನಮಗೆ ರಸೀತಿ ಕೊಡಿ. ನಾವು ಕಟ್ಟಿರೋದಕ್ಕೆ ಬಿಲ್ಲು ಬೇಕು, ನಮಗೆ ಬ್ಯಾಂಕ್ ಸೈನ್ ಬೇಕು, LIC ಪುಸ್ತಕಗಳು ಬೇಕು, ಬಾಂಡ್ ಪೇಪರ್ ಬೇಕು ಅಂತ ಕೇಳಿ. ಅವ್ರು ಕೊಡ್ತಾರಾ? ಕೊಟ್ಟಾಗ ನೋಡ್ಕೊಳ್ಳೋಣ. ಸುಮ್ಮನೆ ಯಾಕೆ ಹೆದರ್ಕೋತೀರ? ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ನಾವೆಲ್ಲ ಇದ್ದೀವಿ. ಈ ಥರ ಎಲ್ಲ ಬ್ಯಾಟಿಂಗ್ ಮಾಡೋರು ತುಂಬ ಜನ ಬಂದು ಹೋಗಾಯಿತು, ಆಯಿತಾ? ಇಂಥವರೆಲ್ಲ ಬರ್ತಾ ಇರ್ತಾರೆ, ಬರಲಿ, ಆಯಿತಾ? ಅವರೇನೋ ಅವ್ರ ಜನರಿಗೆ ಏನು ನ್ಯಾಯ ಕೊಡಿಸ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾವ ಉದ್ದೇಶ ಇಟ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ ಅಂತ ನಿಮಗೆಲ್ಲ ಈಗಾಗಲೇ ಅರ್ಥ ಆಗಿರತ್ತೆ, ಆಯಿತಾ? ಅದು ಬಿಟ್ಟು ಅವರಂಥವ್ರು ಇವರಂಥವ್ರು, ಗಿರೀಶ್ ಅಂಥವ್ರು, ಮಟ್ಟಣ್ಣ ಅಂಥವನು, ಅವೆಲ್ಲ ಬಿಟ್ಬಿಡಿ ಸ್ವಾಮಿ. ಜನ ನಂಬೋದನ್ನ ಬಿಟ್ಟಾಕಾಯ್ತು. ನಿಮ್ಮಗಳ ಮಾತನ್ನ, ನಿಮ್ಮ ಉದ್ದೇಶ ಏನು ಅನ್ನೋದು ಆಲ್ರೆಡಿ ಜನಕ್ಕೆ ಗೊತ್ತಿದೆ. ಬಡ್ಡಿ ಮಾತ್ರ ಯಾರು ಕಟ್ಟಬೇಡಿ ಫ್ರೆಂಡ್ಸ್. ನಾವೆಲ್ಲ ಹೋರಾಟಗಾರರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಕಟ್ಟಬೇಡಿ. ಪುನೀತ್ ಕೆರೆಹಳ್ಳಿಯವರೇ, ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ನಾವು ಕೇಳ್ಕೊತಾ ಇದ್ದೀವಿ, ಇದ್ರ ಬಗ್ಗೆ ಎಲ್ಲ ವಿಷಯ ತಿಳ್ಕೊಬಿಟ್ಟು ಆಮೇಲೆ ನಿಮಗೆ ಸರಿ, ಗೊತ್ತಲ್ಲ ನಿಮಗೆ, ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತಲ್ಲ ಇದು ಸರಿನಾ ತಪ್ಪಾ ಏನೋ ಎಂತು ಅಂತ. ಆಮೇಲೆ ಇದ್ರೊಳಗೆ ಬನ್ನಿ. ತಿಳ್ಕೊಳ್ಳದೆ ಏನು ವಿಷಯ ಏನು ಎತ್ತು ಹಿಂದೆ ಮುಂದೆ ಯೋಚನೆ ಮಾಡದೆ ಸೀದಾ ಮಾತಾಡ್ಬಿಡೋದಲ್ಲ, ಆಯಿತಾ? ಸೀದಾ ಮಾತಾಡ್ಬಿಟ್ರೆ ನಡೆಯಲ್ಲ. ಅರ್ಥ ಮಾಡ್ಕೊಳ್ಳಿ. 1 ಸಲ 2 ಸಲ 3 ಸಲ ಜನ ಸಹಿಸ್ಕೋತಾರೆ, 4ನೇ ಸಲಕ್ಕೆ ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತಲ್ವಾ? ಸುಮ್ಮನೆ ಯಾರ್ಯಾರ್ದೋ ಪರ ಬರ್ತೀರಾ, ಸುಮ್ಮನೆ ಮುಖ ಭಂಗ ಮಾಡ್ಕೊಬಿಟ್ಟು ವಾಪಸ್ ಹೋಗ್ತೀರಾ. ಮತ್ತು ಅದು ಬಿಟ್ಟರೆ ಹೀಗೆಲ್ಲ ನಾವು ಎದುರಿಗೆ ಬಂದು ಮಾತಾಡ್ತೀವಲ್ಲ, ಅದು ಇದು ಫೇಕ್ ID ಫೇಕ್ ಅಕೌಂಟ್ ಇಟ್ಕೊಬಿಟ್ಟು ಬಾಯಿಗೆ ಬಂದಂಗೆ ಹುಚ್ಚನಾಯಿಗಳ ಥರ ಮೆಸೇಜ್ ಹಾಕ್ತೀರಾ. ಇನ್ನಂತೂ ನಾನು ಡಿಸೈಡ್ ಮಾಡಿದ್ದೀನಿ, ಮೆಸೇಜ್ಗಳಿಗಾಗಲಿ ಬೇರೆದಕ್ಕೆ ನಾವೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲೆಲ್ಲಿ ಹೆಂಗೆ ಉತ್ತರ ಕೊಡಬೇಕು ನಮಗೆ ಗೊತ್ತಿದೆ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ಬಡ್ಡಿ ಕಟ್ತಾ ಇರೋರು ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೋರ್ಟೇ ನೋಟಿಸ್ ಮಾಡಿದೆ, ಅಕ್ರಮವಾಗಿ ಬಡ್ಡಿ ವಸೂಲಿ ಮಾಡೋ ಹಾಗಿಲ್ಲ. ಈಗೇನಾದರೂ ಕಿರುಕುಳ ಕೊಟ್ಟರೆ, ಹಿಂಸೆ ಕೊಟ್ಟರೆ, ಏನು ಕೊಟ್ಟರೋ ಕಾನೂನು ಪ್ರಕಾರ ಆ್ಯಕ್ಷನ್ ತಗೋತೀವಿ ಅಂತ ಹೇಳಿಬಿಟ್ಟು ನೀವು ಹೆದರೋ ಅವಶ್ಯಕತೆ ಇಲ್ಲ. ಇಂಥವರೆಲ್ಲ ಬರಲಿ, ಎಷ್ಟು ಬ್ಯಾಟಿಂಗ್ ಮಾಡ್ತಾರೆ ಮಾಡಲಿ, ಆಯಿತಾ? ಫೀಲ್ಡ್ ನೋಡಿಬಿಟ್ರು, ಫೀಲ್ಡ್ ಭಾರಿ ದೊಡ್ಡದಾಗಿ ಕಂಡಿದೆ ಅವರಿಗೆ. ಅಲ್ಲೆಷ್ಟು ಕಲ್ಲು ಮುಳ್ಳು ಹುಳುಕು ಏನೆಲ್ಲ ಇದೆ ಇನ್ನೂ ಗೊತ್ತಿಲ್ಲ. ದೂರದಲ್ಲಿ ನಿಂತ್ಕೊಂಡು ನೋಡಿದ್ರಲ್ಲ, ಒಳ್ಳೆ
ಸೂಪರಾಗಿ ಫೀಲ್ಡ್ ಕಂಡಿದೆ ಅಷ್ಟೇ. ಹತ್ತಿರ ಬಂದಾಗಲೇ ಅವ್ರಿಗೆ ಗೊತ್ತಾಗೋದು. ಹತ್ತಿರ ಬಂದು ನೋಡೋಕ್ಕೆ ಟ್ರೈ ಮಾಡಿ. ಈ ಫೀಲ್ಡಲ್ಲಿ ನಾನು ಆಟ ಆಡ್ತೀನಾ, ನನ್ನ ಬ್ಯಾಟಿಂಗ್ ನಡೆಯುತ್ತಾ, ನಾನು ಬ್ಯಾಟಿಂಗ್ ಮಾಡ್ತೀನಾ ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ ಪುನೀತ್ ಅವರೇ. ನಿಮ್ಮಂಥವ್ರು ಸುಮಾರು ಜನ ಇದ್ದೀರಾ, ಆಯಿತಾ? ಬರ್ತಾ ಇದ್ದೀರಾ ಒಬ್ಬರಾದ್ಮೇಲೆ. ಇವೆಲ್ಲ ನಡೆಯಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನಾಳೆ ಮತ್ತೊಂದು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ನಾನು ಬರ್ತೇನೆ. ಜಸ್ಟಿಸ್ ಫಾರ್ ಸೌಜನ್ಯ. ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿ, ವಿಶ್ವಾಸ, ಅಭಿಮಾನ ಹೀಗೆ ಇರಲಿ. ಸೌಜನ್ಯನಿಗೆ ನೀವೆಲ್ಲ ಬೆನ್ನೆಲುಬಾಗಿ ಕೊನೆಯವರೆಗೂ ನಿಲ್ಲಬೇಕು. ಜಯ ಯಾವತ್ತಿದ್ರೂ ನಮ್ಮದೇ. ಜಸ್ಟಿಸ್ ಫಾರ್ ಸೌಜನ್ಯ. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್.